ಎಲ್ಲ ಸಮುದಾಯಗಳು ಹಿಂದಿಲ್ಲ, ಒಂದು ಸಮಸ್ಯೆಯನ್ನು ಎದುರಿಸುತ್ತಿದೆ. ಅದರ ನಡುವೆಯೂ ಪ್ರತಿ ಸಮುದಾಯವು ಸಾಂಸ್ಕೃತಿಕ ನೆಲೆಗಟ್ಟನ್ನು ಉಳಿಸಿ ಬೆಳೆಸಬೇಕಿದೆ. ನಮ್ಮ ಪೂರ್ವಿಕರು ನೀತಿ ಕರ್ಮನಿಷ್ಠೆ ಹಾಗೂ ಭಕ್ತಿಯಿಂದ ಸಾಧನೆ ಮಾಡಿದ್ದರು. ಇವು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುತ್ತದೆ ಎಂದು ಮಾಜಿ ಸಚಿವ ಎಸ್ ಅಂಗಾರ ಹೇಳಿದರು. ಮಂಗಳೂರಿನ ಪಂಚಮುಖರುವಿನಲ್ಲಿ ತಾಲೂಕಿನ ಮೊಗೇರ ಸಂಘದ ಸಮುದಾಯ ಭವನ ಉದ್ದೇಶಿತ ಸ್ವ ಉದ್ಯೋಗ ತರಬೇತಿ ಕೇಂದ್ರ ಮತ್ತು ವಿದ್ಯಾರ್ಥಿ ನಿಲಯದ ಬಹುಮಹಡಿ ಕಟ್ಟಡ ಮೊಗೇರ ಸೌಧದ ಉದ್ಘಾಟನಾ ಸಮಾರಂಭದಲ್ಲಿ ಮೊಗೇರ ಸಂಘದ ಆಪ್ ಅನ್ನ ಎಸ್ ಅಂಗಾರ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಎಲ್ಲಾ ಜಾತಿಗಳ ಜನರು ತಾವೇ ಶ್ರೇಷ್ಠ ಅಂತ ಹೇಳಿಕೊಳ್ತಾರೆ, ಆದರೆ ತಮ್ಮ ಜನಾಂಗದ ಇತಿಹಾಸ ಏನೆಂದೇ ಅವರಿಗೆ ತಿಳಿದಿರುವುದಿಲ್ಲ. ಪೂರ್ವಕಾಲದಲ್ಲಿ ನಾವು ಏನಾಗಿದ್ದೆವು, ನಮ್ಮತನ ಏನು, ತಮ್ಮವರು ಹೇಗೆ ಬದುಕಿದ್ರು, ಬರುಬರ್ತಾ ಹೇಗೆ ಹೀಗಾದೆವು ಎಂಬ ಕುರಿತು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎಂದರು. ಆ ಋಣವನ್ನ ನಾವು ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ರಚನೆಯ ಮೂಲಕ ಅವರನ್ನ ನೆನಪಿಸಿಕೊಳ್ಳುವಂತ ಒಂದು ಕಾರ್ಯವನ್ನ ಮಾಡಿದೆ. ಅಕಸ್ಮಾತ್ ಅವರ ಋಣ ನಮ್ಮ ಮೇಲೆ ಇರದೇ ಇದ್ರೆ ನಮಗೆ ಯಾರು ಕೂಡ ಕೊಡುವರು ಇಲ್ಲ, ನಾವು ಪಡ್ಕೊಳ್ಳಿಕ್ಕೆ ಬೇಕಾಗಿ ಪ್ರಯತ್ನವನ್ನು ಕೂಡ ಮಾಡ್ತಿರ್ಲಿಲ್ಲ. ಇದನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು. ಸಮಾಜದಲ್ಲಿ ಅನೇಕ ಜಾತಿಗಳು ಕೂಡ ಇದೆ. ಆ ಎಲ್ಲ ಜಾತಿಗಳು ನಾನು ಶ್ರೇಷ್ಠ ಅನ್ನತಕ್ಕಂತ ಒಂದು ಹಂಬಲದಿಂದ ಅವರವರ ಜಾತಿಯನ್ನು ನೋಡುವಂತ ಒಂದು ಕಾಲಘಟ್ಟ ಕೂಡ. ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಡಾ ಭರತ್ ಶೆಟ್ಟಿ ಮಾತನಾಡಿ, ಬಿಆರ್ ಅಂಬೇಡ್ಕರ್ ಹೆಸರನ್ನ ರಾಜಕೀಯ ಉದ್ದೇಶಕ್ಕೆ ಬಳಸುವವರೇ ಜಾಸ್ತಿ, ಆದರೆ ಅವರ ಹೆಸರು ಬಳಕೆ ಆಗಬೇಕಾದುದು ಸಮಾಜ ಪರಿವರ್ತನೆಗೆ. ನಮಗೆ ಅವರಂತೆ ಆಗಲು ಸಾಧ್ಯವಿಲ್ಲ. ಅವರ ವ್ಯಕ್ತಿತ್ವದ 5% ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೆ, ಆದರೆ ನಾವು ಬದುಕಿನಲ್ಲಿ ಎತ್ತರಕ್ಕೆ ಏರಲು ಸಾಧ್ಯವಿದೆ ಎಂದರು. ಅಂಬೇಡ್ಕರ್ ಅಂತೆ ನಾವು ಆಗಬೇಕನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಎಲ್ಲರಲ್ಲಿ ಸಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಹ ಬಂದ್ರೆ ಮಾತ್ರ ಆ ಒಂದು ಯಾವ ವಿಷಯಕ್ಕಾಗಿ ನಾವು ಮಾಲಕರಣ ಮಾಡ್ತಾ ಇದ್ದೇವೆ ಸಾರ್ಥಕತೆ ಕಾಣಲಿಕ್ಕೆ ಸಾಧ್ಯ. ನಮ್ಗೆಲ್ಲರಿಗೂ ಅಂಬೇಡ್ಕರ್ ಅಂತ ಆಗ್ಲಿಕ್ಕೆ ಆಗ್ತದ? ಕಷ್ಟ, ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಒಂದು ವಿಸಿಟಿಂಗ್ ಕಾರ್ಡ್ ತಗೊಂಡ್ರೆ ಅದು ಎರಡು ಹಿಂದೆ ಮುಂದೆ ಎರಡು ಕಡೆ ಅವರ ಡಿಗ್ರಿಯನ್ನ ಪ್ರಿಂಟ್ ಮಾಡಿದ್ರು ಸಹ ಜಾಗ ಸಾಕಾಗುದಿಲ್ಲ ಅಂತೆ. ಆ ರೀತಿ ಒಂದು ವ್ಯಕ್ತಿತ್ವ. ಆದ್ರೆ ನಮ್ಮ ಮನಸ್ಸಲ್ಲಿ ಅವರಂತೆ ಆಗ್ಲಿಕ್ಕೆ ಆಗದಿದ್ರು ಸಹ ಆಗಬೇಕು ಅನ್ನುವಂತ ಹಂಬಲ ಅಥವಾ ಛಲ ಸ್ವಲ್ಪ ಆದ್ರೂ ಸಹ ಅವರಷ್ಟು ಅವರದ್ದು 25% ಆದ್ರೂ ಸಹ ಅವರು ಮಾಡಿದ ಸಾಧನೆ ಅಥವಾ 5% ಆದ್ರೂ ಸಹ ಅವರು ಮಾಡಿದಂತ ಸಾಧನೆ ನಾವು ಮಾಡ್ತೇವೆ ಅಥವಾ ನಮ್ಮ ಮನೆಯಲ್ಲಿರುವಂತ ಮಕ್ಕಳು ಆ ರೀತಿಯಾಗಿ ಬೆಳೆಸ್ತೇವೆ ಅನ್ನುವಂತ ಛಲ ಮತ್ತು ಹಠ ನಮ್ಮಲ್ಲಿ ಇರಬೇಕಾದಂತ ಅಗತ್ಯತೆ ಈ ಕಾಲಘಟ್ಟದಲ್ಲಿ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮಾತನಾಡಿ, ಮೊಗೇರ ಸಮಾಜ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಂತ ಹೇಳಿದರು. ಕೆಲವೊಂದು ವಿಚಾರಗಳ ಬಗ್ಗೆ ತಾವು ಹೇಳಿದ್ರಿ, ನಮ್ಮಿಂದ ಆದಷ್ಟು ಸಹಕಾರವನ್ನು ಖಂಡಿತವಾಗಿ ನಾವು ಕೊಡಲಿಕ್ಕೆ ತಯಾರಿದೆ ಎಂದು ಹೇಳಿಕೊಂಡು ಇವತ್ತು ಉದ್ಘಾಟನೆಯಾದಂತಹ ಮೊಗೇರ ಸೌಧದ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸಮಾಜಕ್ಕೆ ಹೆಚ್ಚಿನ ಶಕ್ತಿ ಬರುವಂತಹ ಕಾರ್ಯಕ್ರಮಗಳು ಬರಲಿ ಅಂತ ಹೇಳಿಕೊಂಡು ನಮ್ಮ ಕೊರಗ ಸಮಾಜದ ಹೋರಾಟಗಾರರಾದ ಸುಂದರ ಅವರು ಸಹ ಇಲ್ಲಿದ್ದಾರೆ. ಅವರು ಸಹ ಅನೇಕ ಕಾರ್ಯಕ್ರಮಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆ ಬಂದು ಹೋರಾಟ ಮಾಡತಕ್ಕಂಥ ವ್ಯಕ್ತಿ. ಎಲ್ಲರನ್ನು ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕು ಮೊಗೇರ ಸಂಘದ ಸಲಹೆಗಾರರಾದ ಅಶೋಕ್ ಕೊಂಚಾಡಿಯವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ, 20 ಸೆನ್ಸ್ ಜಾಗದಲ್ಲಿ 3 ಮಹಡಿಯ ಈ ಕಟ್ಟಡ ತಲೆಗೆತ್ತಿದೆ. ಇದನ್ನು ಹೊಂದುವ ಕನಸು ಮೊಗೇರ ಬಂಧುಗಳಿಗೆ ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ. ಮೊಗೇರ ಸಮಾಜದವರ ಛಲದ ಪ್ರತೀಕ ಈ ಸೌಧ ಅಂತ ಹೇಳಿದ್ರು. ಮಾತ್ರ ಒಂಜಿ ಕನಕಟ್ಟುಂಗೆ ನೇಪಾಳ ಅದೇ ಕನಕಟ್ಟುಂಡ ಅವು ಕಾಣನ್ನು ಬರ್ಬೋದು. ಅವು ಬರ್ಪನ ಕಣ ಹೋಗ್ಯಾಗ ಇದ್ರೆ ಬರ್ಪನ ಕಣ ಅವು ಕಾಣನೆಲ್ಲ ಖುಷಿ ನಂಗೆ ಅಂಡ ಬಕ್ಕೋಚಿ ಕಣ ಉಂಟು. ನಮ್ಮದು ನಿದ್ರೆ ಮಲ್ಪರ ಗುಣದ ನೆಂಚಿನ ಕಣ ಅವೇ ಕಟ್ಟೋಡಿ ನಾವು ನಿದ್ರೆ ಬರ್ಪನ ಕಣ ಉಂಟತ್ತೆ. ಅವು ನಮ್ಮದು ಓದಿ ಪ್ರಮಾದ ಹೋಗ್ಕೊಂಡು ನಮ್ಮನ್ನು ಅದು ತಾಳ ಪೂಜೆ ಇಟ್ಟು ಅದು ತಿರ್ಲೆ ಪೂಜೆ ಇಟ್ಟು ಸತ್ಯಾದ ಪೂಜೆ ಅವ್ರು ಕೆಲಸ ಆಗುತ್ತೆ ಅಲ್ಲ.
ನಿದ್ರೆ ಬರ್ತಾರೆ ಬುಡದಂಚಿನ ಕನಸು ಇರೋಣ ಅಂಚಿನ ನಮ್ಮ ಕನ ಕಟ್ಟೋಡು ಬರ್ಬೇಕಂಚಿನ ಒಂದು ಪಾತ್ರ ನಾವು ಮಾತೆಲ್ಲ ಕೇಳ್ಬೇಕು ಅಂಚಿನ 10 ವರ್ಷ ತುಂಬು ಮಂಗಳೂರು ತಾಲೂಕು ಮುಖೇನ ಸಂಘ ನಿದ್ರೆ ಮಲ್ಪರ ಬುಡದಂಚಿನ ಒಂದು ಕನಸನ್ನು ಕಟ್ಟಿದೆ ಇದು ಮಲ್ಲ ರೀತಿಯ ಒಂದು ಭವ್ಯವಾದ ಭವನ ಕಟ್ಟಲು ಸಾಧ್ಯ. ಈ ವೇಳೆ ಮಂಗಳೂರು ತಾಲೂಕು ಮೊಗೇರ ಸಂಘದ ಅಧ್ಯಕ್ಷರಾದ ಸೀತಾರಾಮ್ ಕೊಂಚಾಡಿ ಅಧ್ಯಕ್ಷತೆ ವಹಿಸಿದ್ರು. ಸಂಘದ ಪ್ರಧಾನ ಕಾರ್ಯದರ್ಶಿ ಗಿರಿಯಪ್ಪ ಎಸ್ ಸ್ವಾಗತಿಸಿದ್ರು. ಈ ವೇಳೆ ಪಂಚಮುಗರು ವಾರ್ಡಿನ ನಿಕಟಪೂರ್ವ ಪಾಲಿಕೆ ಸದಸ್ಯ ಅನಿಲ್ ಕುಮಾರ್, ರಾಜ್ಯ ಮೊಗೇರ ಸಂಘದ ಅಧ್ಯಕ್ಷ ನಂದರಾಜ್ ಸಂಕೇತ್, ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ರಾಷ್ಟ್ರೀಯ ಸಂಚಾಲಕರಾದ ಸುಭಾಷ್ ಹನುಂತ್ ಕಾನಡೆ, ಪಂಚಮುಗರು ಬ್ರಹ್ಮಮುಗೇರ ಮಹಾಕಾಳಿ ದೈವಸ್ಥಾನದ ಅಧ್ಯಕ್ಷ ರುಕ್ಮಯ್ಯ ಕೂಳೂರು, ಮೀಸಲಾತಿ ಸಂರಕ್ಷಣಾ ವೇದಿಕೆಯ ಕಿರಣ್ ಶಿರೂರು, ವಾಸುದೇವ ಬೆಳ್ಳೆ, ಎಂ ದೇವದಾಸ ಸುಂದರ ಮೇರಾ, ರಾಯಕೊಳಂಬೆ, ಸಂಘದ ಪಂಚಮುಗರು ಘಟಕದ ನೂತನ ಅಧ್ಯಕ್ಷ ರಾಜೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.